ಒಂದಿಷ್ಟು ನಿಯಮಗಳನ್ನು ಪಾಲಿಸೋಣ. ಅವುಗಳೆಂದ್ರೆ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಇಂಜಿನ್ ಆಫ್ ಮಾಡಿ. ಇದರಿಂದ ವಾಯುಮಾಲಿನ್ಯ ತಪ್ಪುತ್ತೆ, ಇಂಧನವೂ ಉಳಿತಾಯ ಆಗುತ್ತೆ. ವಾಹನಗಳ ಅಗತ್ಯ ಇದ್ದಾಗ ಮಾತ್ರ ಪ್ರಜ್ಞೆಯಿಂದ ಬಳಸಿ. ವಾಹನವನ್ನು ಸುಸ್ಥಿತಿಯಲ್ಲಿಡುವುದು ಪ್ರತಿಯೊಬ್ಬನ ಕರ್ತವ್ಯ. ಹತ್ತಿರದಲ್ಲೇ ಇರುವ ತರಕಾರಿ ಅಂಗಡಿ, ಸ್ಕೂಲ್ಗೆ ಅಥವಾ ಕಚೇರಿಗೆ ಕಾರಿನಲ್ಲಿ ಹೋಗಬೇಡಿ. ಆದಷ್ಟು ಸೈಕಲ್ ಬಳಸಿ ಅಥವಾ ವಾಕಿಂಗ್ ಮಾಡಿ. ಬಸ್, ಮೆಟ್ರೋ ಮುಂತಾದ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆಯನ್ನು ಹೆಚ್ಚಾಗಿ ಬಳಸಿ. ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ತಡೆಯಲು ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ಬೃಹತ್ ಆಂದೋಲನವನ್ನೇ ಹಮ್ಮಿಕೊಂಡಿದೆ. ನಮ್ಮ ಸುಂದರ ಬೆಂಗಳೂರನ್ನು ವಾಯು ಮಾಲಿನ್ಯದಿಂದ ರಕ್ಷಿಸುವುದಕ್ಕೆ ಪ್ರಥಮ ಆದ್ಯತೆ ನೀಡಿ ನಾನಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸಾರಿಗೆ ಇಲಾಖೆ ವಾಯು ಮಾಲಿನ್ಯದ ಬಗ್ಗೆ ಇವತ್ತು ಒಂದು ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಹಿಂದೆ ಕೂಡ ಮಾಡ್ತಾ ಇದ್ದು, ಮುಂದೂ ಕೂಡ ಮಾಡಲೇಬೇಕಾಗುತ್ತೆ. ಯಾಕಂದರೆ ಪ್ರಪಂಚದಲ್ಲಿ ಇವತ್ತು ಈ ವಾಯು ಮಾಲಿನ್ಯ ಅನ್ನೋದು ಒಂದು ದೊಡ್ಡ ಪಿಡಿದಾಗಿ ಬೆಳೀತಾ ಇದೆ. ಎಲ್ಲಿ ನೋಡಿದ್ರು ಪ್ರತಿ ಕಾಲದಷ್ಟು ಕೂಡ ವಾಹನಗಳು ಇವತ್ತು ದೇಶದಲ್ಲಿ, ಪ್ರಪಂಚದಲ್ಲಿ, ಬೆಂಗಳೂರಲ್ಲೂ ಕೂಡ ಅತಿ ಹೆಚ್ಚು ವಾಹನಗಳಿದೆ. ವಾಹನಗಳಿಂದ ವಾಯು ಮಾಲಿನ್ಯ ಆಗ್ತಾ ಇದೆ. ನಾವು ಪತ್ರಿಕೆಗಳನ್ನೆಲ್ಲ ನೋಡಿದ್ದೀವಿ. ಸುಪ್ರೀಂ ಕೋರ್ಟು ದೆಹಲಿಯಲ್ಲಿ ಗ್ಯಾಸ್ ಚೇಂಬರ್ ಮಾಡಿದ್ದಾರೆ ಅಂತ